ಮನೆಯಲ್ಲಿ ಈ ವಾರ ಫ್ಯಾಮಿಲಿ ವೀಕ್ ನಡೆದಿದೆ. ಹಾಗಾಗಿ ಸ್ಪರ್ಧಿಗಳ ಕುಟುಂಬದವರು ಬಂದಿದ್ದಾರೆ. ಇನ್ನು ಬಂದಿರುವ ಕುಟುಂಬದ ಸದಸ್ಯರು ಶುಭಾಶಯ ತಿಳಿಸಿ ಟಿಪ್ಸ್ ಗಳನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಫ್ಯಾಮಿಲಿ ವೀಕ್ ನಡೆದಿದೆ. ಹಾಗಾಗಿ ಸ್ಪರ್ಧಿಗಳ ಕುಟುಂಬದವರು ಬಂದಿದ್ದಾರೆ. ಇನ್ನು ಬಂದಿರುವ ಕುಟುಂಬದ ಸದಸ್ಯರು ಶುಭಾಶಯ ತಿಳಿಸಿ ಟಿಪ್ಸ್ ಗಳನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಯಾರ ಕುಟುಂಬದಿಂದ ಯಾರ್ಯಾರು ಬಂದಿದ್ದಾರೆ, ಏನೇನು ಹೇಳಿದ್ದಾರೆ ಅನ್ನೋದ್ರ ಸ್ಟೋರಿ ಇಲ್ಲಿದೆ ನೋಡಿ. ಇನ್ನು ಕಳೆದ 3 ದಿನಗಳಿಂದ ಬಿಗ್ ಬಾಸ್ ಮನೆಗೆ ಸದಸ್ಯರ ಕುಟುಂಬದವರು ಬರ್ತಾ ಇದ್ದಾರೆ. ಮೊದಲನೇದಾಗಿ ಭವ್ಯ ಅವರ ಅಕ್ಕ, ತಾಯಿ ಮತ್ತು ಅಕ್ಕನ ಮಗಳು ಬಂದ್ರೆ, ನಂತರ ತ್ರಿವಿಕ್ರಮ್ ಅವರ ತಾಯಿ ಮತ್ತು ರಜತ್ ಅವರ ಹೆಂಡತಿ ಹಾಗೂ ಅವರ 2 ಮುದ್ದಾದ ಮಕ್ಕಳು ಬಿಗ್ ಬಾಸ್ ಮನೆಗೆ ಬಂದಿದ್ರು. ಇನ್ನು ಭವ್ಯ ಅವರ ತಾಯಿ, ಆಟ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದೆಯಾ, ಆದ್ರೆ ಎಲ್ಲಾ ನಿರ್ಧಾರಕ್ಕೂ ಬೇರೆಯವರಿಗೆ ಡಿಪೆಂಡ್ ಆಗ್ಬೇಡ ಅನ್ನೋ ಮಾತನ್ನ ಹೇಳ್ತಾರೆ. ಇದಾದ್ಮೇಲೆ ತ್ರಿವಿಕ್ರಮ್ ಅವರ ತಾಯಿ ಕೂಡ, ನಿಮ್ಮಿಬ್ಬರ ಸ್ನೇಹ ತುಂಬಾ ಚೆನ್ನಾಗಿದೆ, ನೀನು ಆಟ ಕೂಡ ಚೆನ್ನಾಗಿ ಆಡ್ತಾ ಇದೀಯಾ, ಆದ್ರೆ ಒಬ್ಬನೇ ಆಟ ಆಡು, ಇದು ಟೀಮ್ ಅಲ್ಲಿ ಆಟ ಆಡೋಕೆ ಕ್ರಿಕೆಟ್ ಅಲ್ಲ, ಒಬ್ಬನೇ ಆಟ ಆಡ್ಬೇಕು ಅಂತ ಹೇಳಿ ಒಬ್ಬನೇ ಆಟ ಆಡ್ಬೇಕು ಅಂತ ಹೇಳ್ತಾರೆ. ಇನ್ನು ರಜತ್ ಅವರ ಹೆಂಡತಿ ಕೂಡ, ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ, ಆದ್ರೆ ಕೋಪನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅನ್ನೋ ಮಾತನ್ನ ಹೇಳ್ತಾರೆ. ಇದಾದ್ಮೇಲೆ ನೆಕ್ಸ್ಟ್ ಡೇ ಗೌತಮಿ, ಮಂಜು ಹಾಗೆ ಮೋಕ್ಷಿತಾ ಅವರ ಫ್ಯಾಮಿಲಿ ಮೆಂಬರ್ಸ್ ಬರ್ತಾರೆ. ಗೌತಮಿ ಅವರ ಗಂಡ ಬಂದಿದ್ರು, ಹಾಗೆ ಮಂಜು ಅವರ ತಂದೆ, ತಂಗಿ ಮತ್ತು ತಂಗಿ ಮಗಳು ಬಂದಿದ್ರು, ಹಾಗೆ ಮೋಕ್ಷಿತಾ ಅವರ ಅಪ್ಪ ಅಮ್ಮ ಮತ್ತು ಅವರ ತಮ್ಮ ಬಿಗ್ ಬಾಸ್ ಮನೆಗೆ ಬಂದಿದ್ರು. ಮಂಜು ಅವರ ತಂಗಿ, ಆಟ ತುಂಬಾ ಚೆನ್ನಾಗಿ ಆಟ ಆಡ್ತಾ ಇದ್ದೀರಾ, ಆದ್ರೆ ಒಬ್ಬರ ಜೊತೆ ಮಾತ್ರ ಇರಬೇಡಿ, ಎಲ್ಲರ ಜೊತೆಲೂ ಇನ್ವಾಲ್ವ್ ಆಗಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಜೊತೆಗೆ ಆ ಒಬ್ಬರಿಂದ ತುಂಬಾ ದೂರನೇ ಇರಿ ಅನ್ನೋ ಮಾತನ್ನ ಹೇಳಿದ್ದಾರೆ. ಇದು ಒಂದ್ ರೀತಿಯಲ್ಲಿ ಗೌತಮಿ ಅವರಿಂದ ದೂರ ಇರಿ ಅನ್ನೋ ರೀತಿ ಹೇಳಿದಾಗಿತ್ತು. ಇದಾದ್ಮೇಲೆ ಗೌತಮಿ ಅವರ ಗಂಡ ಕೂಡ, ಆಟ ಚೆನ್ನಾಗಿ ಆಡ್ತಾ ಇದೆಯಾ, ಆದ್ರೆ ಹುಷಾರಾಗಿ ಆಟ ಆಡು, ಎಲ್ಲರನ್ನ ನಂಬೇಡ, ಮಂಜು ಅವರು ತುಂಬಾ ಸ್ಮಾರ್ಟ್ ಪ್ಲೇ ಮಾಡ್ತಾ ಇದ್ದಾರೆ ಅನ್ನೋ ಕಿವಿ ಮಾತನ್ನ ಹೇಳ್ತಾರೆ. ಹಾಗೆ ಮೋಕ್ಷಿತಾ ಅವರ ತಂದೆ ತಾಯಿ ಕೂಡ, ಆಟವನ್ನು ತುಂಬಾ ಸ್ವಾಭಿಮಾನದಿಂದ ಆಡ್ತಾ ಇದೆಯಾ, ಅದೇ ರೀತಿ ಆಟ ಆಡು, ನಿನ್ನ ವ್ಯಕ್ತಿತ್ವವನ್ನು ಎಲ್ಲೂ ಬಿಟ್ಕೊಡ್ಬೇಡ ಅನ್ನೋ ಮಾತನ್ನ ಹೇಳಿ, ಜೊತೆಗೆ ಬಿಗ್ ಬಾಸ್ ಮನೆಯಿಂದ ಬಂದ ಮೇಲೆ ಮದುವೆ ಆಗ್ಲೇಬೇಕು ಅನ್ನೋ ಕಂಡೀಷನ್ ಅನ್ನ ಹಾಕಿದ್ದಾರೆ. ಇನ್ನು ಅವರ ವಿಶೇಷ ಚೇತನ ತಮ್ಮನನ್ನು ನೋಡಿ ಮೋಕ್ಷಿತಾ ಅವರಿಗೆ ತುಂಬಾನೇ ಖುಷಿಯಾಗಿದೆ. ಇನ್ನು ಇವರಾದ್ಮೇಲೆ ಉಳಿದಿರುವ ಸದಸ್ಯರಾದ ಧನ್ರಾಜ್, ಹನುಮಂತ ಹಾಗೆ ಚೈತ್ರ ಅವರ ಫ್ಯಾಮಿಲಿಯವರು ನಿನ್ನೆ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ. ವಿಶೇಷ ಏನಂದ್ರೆ, ಧನ್ರಾಜ್ ಅವರ ಇಡೀ ಕುಟುಂಬ ಅಂದ್ರೆ ಸುಮಾರು 30ರಷ್ಟು ಜನ ಬಿಗ್ ಬಾಸ್ ಮನೆಗೆ ಬಂದಿದ್ರು. ಇದೇ ಮೊದಲ ಬಾರಿ ಒಂದು ಕುಟುಂಬದಿಂದ ಇಷ್ಟೊಂದು ಜನ ಬಿಗ್ ಬಾಸ್ಗೆ ಬಂದಿರೋದು. ಇದಾದ ಮೇಲೆ ಧನ್ರಾಜ್ ಅವರ ಪತ್ನಿ ಪ್ರಜ್ಞಾ ಅವರು ಬಿಗ್ ಬಾಸ್ ಮನೆಗೆ ಬರ್ತಾರೆ. ಗಂಡನಿಗೆ ತುಂಬಾ ಕ್ಯೂಟ್ ಆಗಿ ಕ್ಲಾಸ್ ಅನ್ನ ತಗೊಳ್ತಾರೆ. ಇದಾದ್ಮೇಲೆ ಅವರ ಮುದ್ದು ಮಗಳನ್ನ ನೋಡಿ ಧನ್ರಾಜ್ ಅವರು ತುಂಬಾನೇ ಖುಷಿ ಪಡ್ತಾರೆ. ಇನ್ನು ಇದಾದ ಮೇಲೆ ಚೈತ್ರ ಅವರ ಫ್ಯಾಮಿಲಿ ಬರೋದಿಲ್ಲ ಅಂತ ಹೇಳಿ ಆಮೇಲೆ ಸರ್ಪ್ರೈಸಿಂಗ್ ಆಗಿ ಬರ್ತಾರೆ. ಅವರನ್ನ ನೋಡಿ ಚೈತ್ರ ಅವರು ತುಂಬಾನೇ ಭಾವುಕ ಆಗ್ತಾರೆ. ಅವರು ಕೂಡ, ನೀನು ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ಇದ್ರು ಕೂಡ ಆಚೆ ನೀನು ನಮಗೆ ಒಳ್ಳೆ, ಸೊ ನಿನ್ನ ಬಗ್ಗೆ ತುಂಬಾ ಹೆಮ್ಮೆ ಇದೆ ಅನ್ನೋ ಮಾತನ್ನ ಹೇಳ್ತಾರೆ. ಇದನ್ನ ಕೇಳಿ ಚೈತ್ರ ಅವರು ತುಂಬಾನೇ ಖುಷಿ ಪಡ್ತಾರೆ. ಕೊನೆಗೆಲ್ಲಿ ಬರೋ ಹನುಮಂತ ಅವರ ತಂದೆ ತಾಯಿ ಬರುತ್ತಲೇ ತುಂಬಾ ದುಃಖದಿಂದ ಬಂದು ಮಗನನ್ನು ತಬ್ಬಿ ಮುದ್ದಾಡ್ತಾರೆ. ಇನ್ನು ಅವರ ಭಾಷೆಯಲ್ಲಿ ಅವರ ಯೋಗಕ್ಷೇಮವನ್ನ ವಿಚಾರಿಸ್ತಾರೆ. ಹೀಗೆ ಸದಸ್ಯರೆಲ್ಲರ ಕುಟುಂಬದವರು ಬಂದು ಸ್ಪರ್ಧಿಗಳಿಗೆ ಒಂದು ಎನರ್ಜಿಯನ್ನೇ ಕೊಟ್ಟಿದ್ದಾರೆ. ಇನ್ನು ಇವರ ಆಗಮನದಿಂದ ಸ್ಪರ್ಧಿಗಳೆಲ್ಲರೂ ತುಂಬಾನೇ ಖುಷಿಯಾಗಿದ್ದಾರೆ. ಹಾಗೇನೆ ಈಗ ಬಂದಿರೋ ಕುಟುಂಬದವರು ಹೇಳಿರೋ ಟಿಪ್ಸ್ ಗಳನ್ನ ತಗೊಂಡು ಮುಂದಿನ ದಿನಗಳಲ್ಲಿ ಸ್ಪರ್ಧಿಗಳು ತಮ್ಮ ಆಟವನ್ನ ಚೇಂಜ್ ಮಾಡ್ಕೊಂಡು ಆಟ ಆಡ್ತಾರ ಅಂತ ಕಾದು ನೋಡ್ಬೇಕು. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.